ಸಿಟ್ಟಿನಿಂದ ನಮಗೆ ಜೀವನದಲ್ಲಿ ಯಾವುದೇ ರೀತಿಯ ಪರಿಹಾರ ಕೂಡ ಸಿಗೋದಿಲ್ಲ. ಎಷ್ಟೋ ಬಾರಿ ನಮಗೆ ಬೇಡವಾದ್ದು ನಡೆಯುತ್ತೆ ಜೀವನದಲ್ಲಿ, ಅಂತ ಘಟನೆಗಳಿಂದ ನಮಗೆ ಬಹಳ ಸಿಟ್ಟು ಬರುತ್ತೆ. ಆದ್ರೆ ನಾವು ನೆನ್ಪಿಟ್ಕೋಬೇಕಾಗಿರುವಂತಹ ವಿಷಯ ಏನು ಅಂದ್ರೆ, ಸಿಟ್ಟು ಮಾಡಿಕೊಂಡು ನಾವು ಯಾವುದೇ ಪರಿಸ್ಥಿತಿಯನ್ನ ಸುಧಾರಿಸೋದಕ್ಕೆ ಸಾಧ್ಯ ಇಲ್ಲ, ಅಥವಾ ದ್ವೇಷದಿಂದ ಮತ್ತೊಬ್ಬರ ದ್ವೇಷವನ್ನ ಕಡಿಮೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸಿಟ್ಟು, ದ್ವೇಷ ಇದನ್ನೆಲ್ಲ ಕಡಿಮೆ ಮಾಡೋಕೆ ಸಾಧ್ಯ ಇರೋದು ಪ್ರೀತಿಗೆ ಮಾತ್ರ. ಆದ್ರಿಂದಾನೆ ಮತ್ತೊಬ್ಬರ ಬಗ್ಗೆ ನಿಮಗೆ ಸಿಟ್ಟು ಬಂದ್ರೆ, ಮತ್ತೊಬ್ಬರನ್ನ ದ್ವೇಷಿಸ್ಬೇಕು ಅಂತ ಅನ್ಸಿದ್ರೆ ಆ ಕ್ಷಣಕ್ಕೆ ಸುಮ್ಮನಾಗಬಿಡಿ. ನಂತರ ನಿಧಾನವಾಗಿ ಅವರನ್ನ ಪ್ರೀತಿಸೋದಕ್ಕೆ ಪ್ರಯತ್ನ ಪಡಿ. ಆಗ ಆ ಸಿಟ್ಟು ಕೂಡ ಕಡಿಮೆ ಆಗತ್ತೆ. ಜೊತೆಗೆ ನಮ್ಮ ಜೀವನದಲ್ಲಿ ನಾವು ಮಾಡಿಕೊಳ್ಳುವಂತ ಅವಘಡಗಳು ಕಡಿಮೆ ಆಗತ್ತೆ. ಮತ್ತೊಬ್ಬರ ಬಗ್ಗೆ ನಮ್ಗಿರುವಂತಹ ಸಿಟ್ಟು ಮತ್ತೊಬ್ಬರಿಗಿಂತ ನಮ್ಮನ್ನೇ ಜಾಸ್ತಿ ಸುಡೋದು. ಅಂಥವರನ್ನ ಅಲ್ಲೇ ಬಿಟ್ಟು ಮುಂದೆ ಹೋಗ್ಬಿಡ್ಬೇಕು. ಆಗ ನಮ್ಮೊಳಗಿರುವಂತಹ ಸಿಟ್ಟು ನಮ್ಮನ್ನ ಸುಡೋದಿಲ್ಲ, ಜೊತೆಗೆ ನಮ್ಮ ಶಾಂತಿ ಕೂಡ ಹಾಗೆ ಇರತ್ತೆ.